ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಎಲ್ಲರಿಗೆ ಧನ್ಯವಾದಗಳು. ಮದುವೆಯಾದ ನಂತರ ಪುರುಷರು ತಮ್ಮ ಈ ಅಭ್ಯಾಸಗಳನ್ನೆಲ್ಲ ಬದಲಾಯಿಸಲೇಬೇಕು. ಮದುವೆಯಾದ ನಂತರ ಪ್ರತಿಯೊಬ್ಬರು ತಮ್ಮ ಹಾಗೂ ತಮ್ಮ ಸಂಗಾತಿಯ ಬಗ್ಗೆ ಆಲೋಚಿಸಬೇಕಾಗುತ್ತದೆ. ಅದರಲ್ಲೂ ಪುರುಷರು ಕೆಲವೊಂದು ವಿಚಾರಗಳಲ್ಲಿ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳಲೇಬೇಕು. ಅವು ಯಾವ್ಯಾವು ತಿಳಿಯೋಣ. ಮದುವೆ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿ ಹೊಸ ಅಧ್ಯಾಯವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಅದರ ನಂತರ ಅವರು ಸಂಪೂರ್ಣವಾಗಿ ಹೊಸ ಮತ್ತು ವಿಭಿನ್ನವಾದ ಜೀವನದ ಭಾಗವನ್ನು ಪ್ರವೇಶಿಸುತ್ತಾರೆ. ದಾಂಪತ್ಯಗಳು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಆದರೆ ಅದೇ ಸಮಯದಲ್ಲಿ ತಮ್ಮಲ್ಲಿ ಕೆಲವು ಬದಲಾವಣೆಗಳನ್ನು ತರುತ್ತಾರೆ. ದಾಂಪತ್ಯಗಳು ಸಹ ಕೆಲವು ರಾಜಿ ಮಾಡಿಕೊಳ್ಳಬೇಕು. ಇದರಿಂದ ಸಂಬಂಧದಲ್ಲಿ ಸಮತೋಲನ, ಶಾಂತಿ ಮತ್ತು ಪ್ರೀತಿ ಉಳಿಯುತ್ತದೆ. ಕೆಲವು ಬದಲಾವಣೆಗಳನ್ನು ಅಗತ್ಯ. ಒಪ್ಪಂದಗಳ ಹೆಸರಿನಲ್ಲಿ ಅವನು ಸಂಪೂರ್ಣವಾಗಿ ಬದಲಾಗಬೇಕು ಎಂದಲ್ಲ, ಆದರೆ ವ್ಯಕ್ತಿ ಆ ಕೆಲಸಗಳನ್ನು ಮಾಡದಿರುವ ಪ್ರಯತ್ನಿಸುತ್ತಾನೆ. ಅದು ಅವನ ವೈವಾಹಿಕ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಉದಾಹರಣೆ, ನೀವು ರಾತ್ರಿ ಊಟಕ್ಕೆ ಹೋಗಲು ಬಯಸಿದರೆ ಯಾವಾಗಲೂ ನಿಮ್ಮ ನೆಚ್ಚಿ ರೆಸ್ಟಾರೆಂಟಿಗೆ ಹೋಗಬೇಕೆಂದು ಒತ್ತಾಯಿಸುವ ಬದಲು ಪಾಲುದಾರನ ಆಯ್ಕೆಯನ್ನು ಸಹ ಅದರಲ್ಲಿ ಸೇರಿಸುತ್ತಾರೆ. ಅವರು ಪರಸ್ಪರ ಭಾವನೆಗಳನ್ನು ಗೌರವಿಸುತ್ತಾರೆ ಎಂಬುದನ್ನು ಇದು ತೋರಿಸುತ್ತದೆ. ಪುರುಷರು ಬಿಟ್ಟು ಬಿಡಬೇಕಾದ ಅಭ್ಯಾಸಗಳು. ಹುಡುಗಿಯರು ಮಾತ್ರವಲ್ಲ, ಹುಡುಗರು ಸಹ ಈ ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕು. ಅಂತೆಯೇ ಹುಡುಗರಿಗೆ ಕೆಲವು ಅಭ್ಯಾಸಗಳಿವೆ. ಅದು ಅವರ ದಿನಚರಿ ಅಥವಾ ಜೀವಶೈಲಿಯ ಭಾಗವಾಗಿದೆ. ಆದರೆ ಮದುವೆಯ ನಂತರ ಅವುಗಳಲ್ಲಿ ಕೆಲವನ್ನು ಬಿಟ್ಟು ಬಿಡುವುದು ಸಂಬಂಧಕ್ಕೆ ಉತ್ತಮವಾಗಿದೆ. ಹುಡುಗಿ ಸ್ನೇಹಿತರ ಜೊತೆ ಅನ್ಯೋನ್ಯತೆಯಿಂದಿರುವುದು. ಬಹುತೇಕ ಎಲ್ಲರಿಗೂ ಹುಡುಗಿ ಸ್ನೇಹಿತರು ಇದ್ದೇ ಇರುತ್ತಾರೆ. ನೀವು ಮದುವೆಗೂ ಮೊದಲು ಅವರ ಜೊತೆ ಎಷ್ಟು ಅನ್ಯೋನ್ಯವಾಗಿದ್ದೀರೋ ಅದು ಬೇರೆ ವಿಚಾರ. ಆದರೆ ಮದುವೆಯಾದ ನಂತರ ನೀವು ನಿಮ್ಮ ಹುಡುಗಿ ಸ್ನೇಹಿತರಲ್ಲಿ ಅನ್ಯೋನ್ಯತೆಯಿಂದ ಇರುವುದು ನಿಮ್ಮ ಪತ್ನಿಯ ಮನಸ್ಸಿನಲ್ಲಿ ಅಭದ್ರತೆಯ ಭಾವನೆ ಅಥವಾ ಅನುಮಾನವನ್ನು ಉಂಟು ಮಾಡಬಹುದು. ಹಾಗಾಗಿ ಒಂದು ಮಿತಿಯನ್ನು ಇಟ್ಟುಕೊಳ್ಳಬೇಕು. ಹೆಂಡತಿಯ ಕೆಲಸವನ್ನು ಹೆಚ್ಚಿಸಲು ಕೆಲಸವನ್ನು ತಪ್ಪಿಸಬೇಕು. ಮದುವೆಯಾಗುವವರೆಗೂ ಹುಡುಗರ ಪ್ರತಿಯೊಂದು ಕೆಲಸವನ್ನು ತಾಯಿ ಮಾಡುತ್ತಿರುತ್ತಾಳೆ. ಅದೇ ಮದುವೆಯಾದ ನಂತರ ನಿಮ್ಮ ಹೆಂಡತಿ ನಿಮ್ಮ ತಾಯಿ ಮಾಡುತ್ತಿದ್ದ ಕೆಲಸವನ್ನೆಲ್ಲ ಮಾಡಬೇಕು ಎಂದು ನಿರೀಕ್ಷಿಸುವುದು ಸರಿಯಲ್ಲ. ನಿಮ್ಮ ಪ್ರತಿಯೊಂದು ವಸ್ತುವಿನ ಬಗ್ಗೆ ಕಾಳಜಿ ವಹಿಸಲು ನೀವು ಇನ್ನೂ ಸಣ್ಣ ಮಗುವಲ್ಲ, ಮದುವೆಯಾಗಿರುವ ವಯಸ್ಕ. ನಿಮ್ಮ ಜವಾಬ್ದಾರಿಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಬಲವಂತವಾಗಿ ಹೆಂಡತಿಯ ಕೆಲಸವನ್ನು ಹೆಚ್ಚಿಸುವ ಕೆಲಸಗಳನ್ನು ತಪ್ಪಿಸಬೇಕು. ಹಳೆಯ ಜೀವನದ ಪದ್ಧತಿ. ಇಂದಿಗೂ ಹೆಚ್ಚಿನ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಕೆಲವು ಅಭ್ಯಾಸದ ಬಗ್ಗೆ ಹೆಚ್ಚು ಚಿಂತಿತರಾಗಿರುತ್ತಾರೆ. ಅವುಗಳಲ್ಲಿ ಬೂಟುಗಳನ್ನು ತೆಗೆದು ಸಾಕ್ಸ್ಗಳನ್ನು ಎಲ್ಲಿಂದಲೇ ಎಸೆಯುವುದು ಕೂಡ ಒಂದು. ಒದ್ದೆಯಾದ ಟವೆಲ್ಗಳನ್ನು ಹಾಸಿಗೆಯ ಮೇಲೆ ಎಸೆಯುವುದು, ವಸ್ತುಗಳ ಜೊತೆ ತುಂಬ ಹರಡಿ ಬಿಡುವುದು ಇತ್ಯಾದಿ ಸಣ್ಣ ವಿಷಯಗಳು ಹೆಂಡತಿಯನ್ನು ಕೆರಳಿಸುತ್ತವೆ. ಮನೆಯಿಂದ ಹೆಚ್ಚು ಸಮಯ ಹೊರಗಿರುವುದು. ಹುಡುಗಿಯರಿಗಿಂತ ಹುಡುಗರು ಸಾಮಾನ್ಯವಾಗಿ ಮನೆಯಿಂದ ಹೆಚ್ಚು ಹೊರಗಿರುತ್ತಾರೆ. ಕೆಲಸದ ನಂತರ ಸಹೋದ್ಯೋಗಿಗಳು ಅಥವಾ ಸ್ನೇಹಿತರೊಂದಿಗೆ ಹೊರಗೆ ಹೋಗುವುದು, ವಾರಾಂತ್ಯದಲ್ಲಿ ಎಲ್ಲೋ ಹೋಗಲು ಯೋಚಿಸುವುದು ಅಥವಾ ಪ್ರವಾಸವನ್ನು ಯೋಚಿಸುವುದು ಇವೆಲ್ಲವೂ ಅವರ ಜೀವನವನ್ನು ಉತ್ಸಾಹಭರಿತವಾಗಿಸುವ ಮಾರ್ಗಗಳಾಗಿವೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಮದುವೆಯ ನಂತರ ಇದನ್ನು ಕಡಿಮೆ ಮಾಡುವುದು ಅವಶ್ಯಕ. ಇಲ್ಲದಿದ್ದರೆ ಹೆಂಡತಿ ಒಂಟಿತನ ಅನುಭವಿಸಲು ಪ್ರಾರಂಭಿಸುತ್ತಾಳೆ. ಅವರೊಂದಿಗೆ ಸಮಯ ಕಳೆಯದೆ ಹಳೆಯ ರೀತಿಯಲ್ಲಿಯೇ ಉಳಿದುಕೊಂಡರೆ ಅದು ಅವರ ಮನಸ್ಸಿನಲ್ಲಿ ಅನೇಕ ನಕಾರಾತ್ಮಕ ಭಾವನೆಗಳನ್ನು ಹುಟ್ಟು ಹಾಕುತ್ತವೆ. ಎಲ್ಲ ನಿರ್ಧಾರಗಳನ್ನು ಏಕಾಂಗಿಯಾಗಿ ತೆಗೆದುಕೊಳ್ಳೋದು. ನೀವು ಒಂಟಿಯಾಗಿರುವಾಗ ನೀವು ಸ್ವತಂತ್ರವು ಮತ್ತು ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಮದುವೆಯ ನಂತರ ನಿಮ್ಮ ನಿರ್ಧಾರಗಳು ನಿಮ್ಮ ಸಂಗಾತಿ ಮತ್ತು ವೈವಾಹಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಮರೆಯಬೇಡಿ. ನೀವು ಹೊಸ ಕಾರು ಪಡೆಯಲು ಅಥವಾ ಉದ್ಯೋಗವನ್ನು ಬದಲಾಯಿಸಲು ಯೋಚಿಸುತ್ತಿರಲಿಲ್ಲ,
ಅದನ್ನು ನಿಮ್ಮ ಸಂಗಾತಿಯೊಂದಿಗೆ ಖಂಡಿತವಾಗಿ ಚರ್ಚಿಸಿ. ಈ ವಿಷಯವು ಅವರ ಮತ್ತು ನಿಮ್ಮ ನಡುವಿನ ತಿಳುವಳಿಕೆಯನ್ನು ಇನ್ನಷ್ಟು ಉತ್ತಮ ಮತ್ತು ಬಲವಾಗಿಸಲು ಸಹಾಯ ಮಾಡುತ್ತದೆ. ಎಲ್ಲವನ್ನು ತಾಯಿಯೊಂದಿಗೆ ಹಂಚಿಕೊಳ್ಳಬೇಡಿ. ಮದುವೆಯ ಮುಂಚೆಯೂ ನೀವು ನಿಮ್ಮ ಚಿಕ್ಕ ವಯಸ್ಸುಗಳನ್ನು ನಿಮ್ಮ ತಾಯಿಯೊಂದಿಗೆ ಹಂಚಿಕೊಳ್ಳುವುದಿಲ್ಲ. ಆದರೆ ಮದುವೆಯ ನಂತರ ನಿಮ್ಮ ಮತ್ತು ನಿಮ್ಮ ಹೆಂಡತಿಯ ನಡುವಿನ ಎಲ್ಲವನ್ನು ಅವಳೊಂದಿಗೆ ಹಂಚಿಕೊಳ್ಳಬೇಡಿ. ವಿವಾಹಿತ ದಾಂಪತ್ಯಗಳು ತಮ್ಮದೇ ಆದ ಗೌಪ್ಯತೆಯನ್ನು ಹೊಂದಿದ್ದಾರೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಹೆಂಡತಿಯ ನಿನ್ನನ್ನು ನಂಬಿ ತನ್ನ ಭಾವನೆಗಳನ್ನು ಅಥವಾ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದರೆ ಅವದನ್ನು ತಾಯಿಗೆ ಹೇಳಬೇಡಿ. ಇದಕ್ಕೆ ಅತಿಯಾಗಿ ಅವಳು ಹೇಗೆ ಪ್ರತಿಕ್ರಿಯಿಸುತ್ತಾಳೆಂದು ನಿಮಗೆ ತಿಳಿದಿಲ್ಲ ಮತ್ತು ಈ ವಿಷಯಗಳು ಅತ್ತೆ ಮತ್ತು ಸೊಸೆಯ ನಡುವಿನ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು. ಅಲ್ಲದೆ ಏನಾದರೂ ನಕಾರಾತ್ಮಕವಾಗಿ ಸಂಭವಿಸಿದರೆ ಹೆಂಡತಿಯ ತನ್ನ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದನ್ನು ನಿಲ್ಲಿಸಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ನಿಮಗೆ ಅರ್ಥ ಆಗಿದೆ ಅಂತ ನನ್ನ ಅನಿಸಿಕೆ. ಬಟ್ ನೀವು ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.